ಆಷಾಢ ಮಾಸದ ಶುಕ್ರವಾರಗಳಿಗೆ ಅರಮನೆ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ನಾನೀಗ ಚಾಮುಂಡಿ ಬೆಟ್ಟದ ಅಂಗಳದಲ್ಲಿ ಇದ್ದೀನಿ. ಈ ಬರುವ ಶುಕ್ರವಾರ ಮೊದಲ ಆಷಾಢ ಮಾಸದ ಶುಕ್ರವಾರ. ಅದಾದ ಬಳಿಕ ಪ್ರತಿ ಶುಕ್ರವಾರಗಳು ಅಂದರೆ 4 ಶುಕ್ರವಾರಗಳು ಹಾಗೂ ವರ್ಧಂತಿ ದಿನ ಚಾಮುಂಡಿ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಹಾಗಾಗಿ ಭಕ್ತರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇದು ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಪಾರ್ಕಿಂಗ್ ಸ್ಥಳ. ಸದ್ಯ ಈಗ ಪಾರ್ಕಿಂಗ್ ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಸಕಲ ವ್ಯವಸ್ಥೆಯನ್ನ ಮಾಡಲಿಕ್ಕೆ ತಯಾರಿ ನಡೀತಿದೆ. ಈ ಬಾರಿ ಕಳೆದ ಬಾರಿ ಆದಂತಹ ಲೋಪದೋಷಗಳನ್ನ ಸರಿಪಡಿಸಿಕೊಂಡು ವಿನೂತನ ರೀತಿಯಲ್ಲಿ ಭಕ್ತರಿಗೆ ಸರಾಗವಾಗಿ ದರ್ಶನ ಆಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ಮೆಟ್ಟಲುಗಳ ಮೂಲಕ ಹತ್ತಿ ಬರುವಂತಹ ಭಕ್ತರು ಹಾಗೂ ಇಲ್ಲಿ ದರ್ಶನ ಪಡೆಯಲಿಕ್ಕೆ ಸರತಿ ಸಾಲಿನಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ನಿಂತಹ ಭಕ್ತರಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಎರಡನ್ನೂ ಕೂಡ ಮಾಡಲಾಗ್ತಿದೆ. ಇನ್ನು ಈ ಬಾರಿ ವಿಶೇಷವಾಗಿ 2,000 ರೂಪಾಯಿಯ ಟಿಕೆಟ್ ಅನ್ನ ಮಾಡಲಾಗ್ತಿದೆ. 2,000 ರೂಪಾಯಿ ಟಿಕೆಟ್ ಲಲಿತ ಮಹಲ್ ಪ್ಯಾಲೇಸ್ ನಲ್ಲಿ ಆಫ್ಲೈನ್ ಅಲ್ಲಿ ಸಿಗುತ್ತೆ. ಆ ಟಿಕೆಟ್ ಅನ್ನ ಖರೀದಿಸಿದಂತಹ ಭಕ್ತರಿಗೆ ನೇರವಾಗಿ ಓಲ್ವೋ ಬಸ್ ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕರೆತರಲಾಗುತ್ತೆ. ಅವರಿಗೆ ದರ್ಶನವನ್ನ ಮಾಡಿಸಿ ಕೆಂಪು ಬಣ್ಣದ ಒಂದು ಚಾಮುಂಡೇಶ್ವರಿಯ ಬ್ಯಾಗ್, ಅದರ ಜೊತೆಗೆ ಒಂದು ಗಾಜಿನ ವಾಟರ್ ಬಾಟಲಿ ಮತ್ತು ಲಡ್ಡು ಹಾಗೂ ಕುಂಕುಮ ಈ ಪ್ರಸಾದವನ್ನ ನೀಡಲಾಗುತ್ತೆ. ಇನ್ನುಳಿದಂತೆ ಲಡ್ಡು ಮತ್ತು ಪ್ರಸಾದದ ಜೊತೆಗೆ ಬೇರೆ ಬೇರೆ ಭಕ್ತರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೌಕರ್ಯಗಳನ್ನು ಒದಗಿಸಲಾಗ್ತದೆ. ಸಾಮಾನ್ಯವಾಗಿ ಈ ಚಾಮುಂಡಿ ಬೆಟ್ಟದಲ್ಲಿ ಸಾರ್ವಜನಿಕ ದರ್ಶನವನ್ನ ಪಡೆಯುವಂತಹ ಅಂದ್ರೆ ಯಾವುದೇ ಭಕ್ತರು ವಿಶೇಷ ಸೌಲಭ್ಯಗಳನ್ನ ಪಡೆಯದೆ ಕ್ಯೂನಲ್ಲಿ ನಿಲ್ಲುವಂತಹ ಭಕ್ತರಿಗೆ ಡ್ರೈ ಫ್ರೂಟ್ಸ್ಗಳನ್ನ ಉಚಿತವಾಗಿ ನೀಡಲಾಗುತ್ತೆ. ಯಾರು ಕೂಡ ಸುಸ್ತಾಗಿ ಬೀಳಬಾರ್ದು ಆ ಕಾರಣಕ್ಕಾಗಿ. ಇನ್ನು ಪ್ರತಿ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳು ಮತ್ತು ವರ್ಧಂತಿ ಈ ದಿನಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳನ್ನ ನಿರ್ಬಂಧಿಸಲಾಗಿದೆ. ಯಾವುದೇ ಖಾಸಗಿ ವಾಹನಗಳನ್ನ ಮೇಲ್ಭಾಗಕ್ಕೆ ಬಿಡ್ಲಿಕ್ಕಿಲ್ಲ. ಗೇಟಲ್ಲೇ ಅದನ್ನ ಕೆಳಭಾಗದಲ್ಲಿ ಅಂದ್ರೆ ತಾವರೆಕೆಟ್ಟೆಲ್ಲೇ ತಡೆಯುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಶುಕ್ರವಾರ, ಶನಿವಾರ, ಭಾನುವಾರ ಉಚಿತ ಬಸ್ ಸೌಕರ್ಯವನ್ನು ಕೂಡ ಒದಗಿಸಲಾಗಿದೆ. ಇವರಿಗೆ ಹೆಣ್ಮಕ್ಳೆಲ್ಲರಿಗೂ ಕೂಡ ಉಚಿತ ಬಸ್ ಸೇವೆಯನ್ನ ಪಡೆದುಕೊಂಡಿದ್ದಾರೆ. ಗಂಡು ಮಕ್ಕಳು ನಮಗೆ ಉಚಿತ ಸೇವೆ ಇಲ್ಲ ಅಂತ ಹೇಳ್ತಿದ್ವು. ಆದ್ರೆ ಈ ಬಾರಿ ಚಾಮುಂಡಿ ಬೆಟ್ಟದಲ್ಲಿ ಬರುವಂತಹ ಭಕ್ತರಿಗೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳಲ್ಲೂ ಕೂಡ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಇನ್ನುಳಿದಂತೆ ಭಕ್ತರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಪ್ರಸಾದ ವಿನಿಯೋಗ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಲಲಿತ ಮಹಲ್ ಹೆಲಿಪ್ಯಾಡ್ ನಲ್ಲಿ ಬಸ್ ಸೌಕರ್ಯಗಳನ್ನು ಮಾಡಲಾಗುತ್ತೆ. ಪ್ರತಿ 5 ನಿಮಿಷಕ್ಕೊಂದು ಬಸ್ಸು ಚಾಮುಂಡಿ ಬೆಟ್ಟದ ಮೇಲೆ ಬರುತ್ತೆ. ಮತ್ತೆ ಇಲ್ಲಿಂದ ಭಕ್ತರನ್ನು ಕರ್ಕೊಂಡು ಮತ್ತೆ ಅದೇ ಸ್ಥಳಕ್ಕೆ ಬಿಟ್ಟು ಬಿಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆ ಮೂಲಕ ಈ ಬಾರಿ ನಡೆಯುವಂತಹ ಆಷಾಢ ಮಾಸದ ಶುಕ್ರವಾರಗಳು ಮತ್ತು ವರ್ಧಂತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು, ಮತ್ತೆ ಜನರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತ ಮತ್ತು ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿ ಇಬ್ರು ಕೂಡ ನಿರ್ವಹಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಚಾಮುಂಡಿ ಬೆಟ್ಟ, ಮೈಸೂರು.